ಈ ಗಾಡಿ ಇದೊಂಥರ ಎರಡನೇ ಜನ್ಮ ಎತ್ತಿರೋ ಥರ. ಅವ್ರ ತಾಯಿ 2 times ಗಿಫ್ಟ್ ಕೊಟ್ಟಿದ್ದಾರಂತೆ. ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಆಸೆ ಇತ್ತು. ನಮ್ಮ ಅಮ್ಮ ಎಲ್ಲ ಬುಕ್ ಮಾಡಿಬಿಟ್ಟು ಕ್ಯಾಶ್ ಎಲ್ಲ ಪೇ ಮಾಡಿ ಸುಮ್ಮನೆ ಕರೆದ್ರು ಬ್ರೋ ನನ್ನ ಬಾ ಮನೆ ಹತ್ರ ಅಂತ. ನಮ್ಮ ಅಮ್ಮ ಶೋರೂಮ್ ಹತ್ರ ಕರ್ಕೊಂಡು ಹೋಗಿ ನನಗೆ ಗಾಡಿ ಕೊಡಿಸಿದ್ರು ಬ್ರೋ. 3 monthsಗೆ ನಂದೊಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಬ್ರೋ. ಇವ್ರಿಷ್ಟು ಬೋನು ಸ್ಮ್ಯಾಶ್ ಆಗೋಗಿತ್ತು ಬ್ರೋ. ಎಷ್ಟೋ ಇಯರ್ಸ್ ಆದಮೇಲೆ ಮತ್ತೆ ನಮ್ಮಮ್ಮ 3 ಹೊತ್ತು ಊಟ ಮಾಡಿಸಿದ್ರು ಬ್ರೋ. ನನಗೆ ಹಾಸ್ಪಿಟಲ್ ಬೆಡ್ ರೆಸ್ಟ್ ಇತ್ತು. ಆಕ್ಸಿಡೆಂಟ್ ಆದಾಗ ಹಿಂದೆ ಅಲ ಎಲ್ಲ ಫುಲ್ ಪೀಸ್ ಆಗಿಬಿಟ್ಟಿತ್ತು. ಸಡನ್ನಾಗಿ ಫೋಟೋನ ವಾಲ್ಪೇಪರ್ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಬ್ರೋ. ಆಮೇಲೆ ನಮ್ಮ ಅಮ್ಮ ನೋಡಿದ್ರು, ಬಂದಾಗ ಯಾಕೆ ಅಳ್ತಾ ಇದೆಯಾ ಅಂತ ಅಂದ್ರು. ಇಲ್ಲ ಮಮ್ಮಿ ನೀನು ಕೊಡ್ಸಿದ್ದು 3 monthsಲ್ಲೇ ನನಗೆ ಗಾಡಿ ಥರ ಆಗೋಯ್ತಲ್ವಾ, ಅದಕ್ಕೆ ಯಾಕೆ ಅಳ್ತೀಯಾ, ಬೇಕಾದ್ರೆ ಇದು ಬೇಡ ಬಿಟ್ಬಿಡೋಣ, ನಿನ್ಗೆ ಹೊಸ ಗಾಡಿ ನಾನೇ ಕೊಡಿಸ್ತೀನಿ. ಇಲ್ಲ ನನಗೆ ಹೊಸ ಗಾಡಿನೇ ಬೇಡ, ನೀನು ಕೊಡಿಸಿರೋ ಗಾಡಿ ನನಗೆ ಇದೇ ಬೇಕು. ನಮ್ಮಮ್ಮ ಅದೇ ಟೈಮಲ್ಲೇ ಎಷ್ಟಾದರೂ ಪರವಾಗಿಲ್ಲ ಒಂದೊಂದು ಸ್ಕ್ರ್ಯಾಚ್ ಇರೋ ಪಾರ್ಟ್ನು ತೆಗ್ಸಿ ನಮ್ಮಮ್ಮ ಶೋರೂಮಿಂದ ಹೆಂಗೆ ಬರುತ್ತೆ ಗಾಡಿ ಅದೇ ಥರ ರೆಡಿ ಮಾಡಿಸಿ. ಆ ಟೈಮಲ್ಲಿ ನಾನು ನಮ್ಮಮ್ಮಗೆ ಥ್ಯಾಂಕ್ಸ್ ಹೇಳೋಕ್ಕಾಗಲಿಲ್ಲ ಬ್ರೋ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ನಾವು ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಅಂತ. ಅಮ್ಮ ಫುಲ್ ಖುಷಿ ಆಗೋದ್ರು ಬ್ರೋ. ನೋಡಿ ನನ್ನ ಮಗ ಮತ್ತೆ ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಹೇಳಿದ್ರು.